ನಮಸ್ಕಾರ. ವಾಯ್ಸ್ ಆಫ್ ಜನತೆಗೆ ಸ್ವಾಗತ. ಶಾಸಕ ಯಶವಂತರೇಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ಅನುಭವ, ಹಿರಿತನ, ಪಕ್ಷನಿಷ್ಠೆ ಹಾಗೂ ಜನಪರ ಕಾರ್ಯ ಮಾಡಿದ ಶಾಸಕ ಯಶವಂತರೇಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ವಕೀಲರ ಸಂಘದ ಅಧ್ಯಕ್ಷ ಸಿದ್ದಣ್ಣ ಬೂದ್ಯಾಳ ಆಗ್ರಹಿಸಿದರು. ಇಂಡಿ ನಗರದ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವತಂತ್ರ ನಂತರ ಇಲ್ಲಿವರೆಗೆ ಒಂದೇ ಒಂದು ಬಾರಿ ಸಚಿವ ಸ್ಥಾನ ಇಂಡಿ ಮತಕ್ಷೇತ್ರ ಕಂಡಿಲ್ಲ. ಹಾಗಾಗಿ ಈ ಭಾಗದ ಜನರಿಗೆ ಅತ್ಯಂತ ನೋವಾಗಿದೆ. ಆದರೆ ಈ ಬಾರಿ ಶಾಸಕ ಯಶವಂತರೇಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಒಂದು ವೇಳೆ ನೀಡದಿದ್ದರೆ ಇಂಡಿ ನಗರದಲ್ಲಿ ಜೂನ್ 16ರಂದು ವಕೀಲರ ಸಂಘದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇನ್ನು ಇಂಡಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ವಕೀಲರ ಸಂಘದ ಕಾರ್ಯದರ್ಶಿ ಅಜಿತ್ ಶೆಟ್ಟಿ ಮಾತನಾಡಿ, 3 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಹಾಗೂ 3 ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿ ಅಪಾರ ಆಡಳಿತ ಅನುಭವ ಮತ್ತು ಜನಸೇವೆಯ ಪರಿಪಕ್ವತೆಯನ್ನು ಶಾಸಕ ಯಶವಂತರೇಗೌಡ ಪಾಟೀಲ್ ಅವರು ಗಳಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ನಾಯಕತ್ವ, ಪಕ್ಷ ಸಂಘಟನೆಗೆ ನೀಡಿದ ಕೊಡುಗೆ ಹಾಗೂ ಗಡಿನಾಡಿನ ಅಭಿವೃದ್ಧಿ ಕುರಿತು ಅವರ ಬದ್ಧತೆ ಸದಾ ಶ್ಲಾಘನೀಯವಾಗಿದ್ದು, ಅವರಿಗೆ ಸಚಿವ ಸ್ಥಾನ ನೀಡಿದರೆ ಇಂಡಿ ಮತಕ್ಷೇತ್ರ ಮತ್ತು ಜಿಲ್ಲೆಯ ಅಭಿವೃದ್ಧಿ ಹೊಂದಲಿದೆ ಎಂದು ತಿಳಿಸಿದ್ದಾರೆ. ಇಂಡಿ ಭಾಗವು ಸ್ವತಂತ್ರ ನಂತರ ಇಂದಿನವರೆಗೆ ಸಚಿವ ಸ್ಥಾನದಿಂದ ವಂಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ನ್ಯಾಯದ ದೃಷ್ಟಿಯಿಂದ ಈ ಬಾರಿ ಸಚಿವ ಸಂಪುಟದಲ್ಲಿ ಇಂಡಿ ಮತಕ್ಷೇತ್ರಕ್ಕೆ ಪ್ರಾತಿನಿಧ್ಯ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಒಂದು ವೇಳೆ ಸಚಿವ ಸ್ಥಾನ ನೀಡದಿದ್ದರೆ ಜೂನ್ 16ರಂದು ಪ್ರತಿಭಟನೆ ಇಂಡಿ ನಗರದಲ್ಲಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಅಶೋಕ್ ಗಜಾಕೋಶ್, SR ಬಿರಾದಾರ್, DG ಜ್ಯೋತಿಗಂಡ್, ಮಸಳಿ, BK ಸೇರಿದಂತೆ ಅನೇಕರು ಹಾಜರಿದ್ದರು. ಹಾಗೆ ಯಶವಂತರಾಯ್ ಕೊಟ್ಟಂತ ನಮ್ಮ ಒತ್ತಾಯ ಅದ. ನಮ್ಮ ವಕೀಲ ಸಂಘದಿಂದ 16/6/26 ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು. ಇಲ್ಲಿ ಬಸವೇಶ್ವರ ಚೌಕ ವಕೀಲ ಕಾರ್ಯಕಲಾಪಗಳಿಂದ ಹೊರಗುವುದು 14 ಮಾಡಬೇಕು. ಸಮಿತಿ ಅಧ್ಯಕ್ಷರು ಜೊತೆಗೆ ಇಂಡಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ನಾವು ಈಗ ಏನು ಹೇಳೋದಂದ್ರೆ ನಮ್ಮದು ಬೇಡಿಕೆ ಏನಂದ್ರೆ, ಭಾರತ ಸ್ವಾತಂತ್ರ್ಯ ಸಿಕ್ಕಿದ್ರೆ ಇಲ್ಲಿವರೆಗೆ ಯಾವುದೇ ಪಕ್ಷ ಇದ್ದು, ಭಾರತೀಯ ಜನತಾ ಪಕ್ಷ ಇರಲಿ, ಜನತಾ ದಳ ಇರಲಿ, ಕಾಂಗ್ರೆಸ್ ಇರಲಿ, ಇಲ್ಲಿವರೆಗೆ ಸಚಿವ ಸ್ಥಾನ ಇಂಡಿ ಮತಕ್ಷೇತ್ರಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ಪ್ರಥಮ ಚಾಂದಕೋಟೆಗೌಡರಾಗಿರ್ಬೋದು, MK ಸುರ್ಪೂರ್ 3 ಸಲ ಆಗಿರ್ಬೋದು, RR ಕಲ್ಲೂರ್ 3 ಸಲ ಆಗಿರ್ಬೇಕು, RR ಕಲ್ಲೂರ್ 3 ಸಲ ಆದರು, ಮುಂದೆ NS ಖೇಡ್ ಒಮ್ಮೆ ಆದರು, ರವಿಕಾಂತ ಪಾಟೀಲ್ 3 ಸಲ ಆದರು, ಡಾಕ್ಟರ್ ಬಗ್ಲಿ ಒಮ್ಮೆ ಆದರು, ಮತ್ತು ಯಶವಂತರಾಯಗೌಡ 3 ಸಲ ಆದರು. ಇಷ್ಟು ಸಲ ಆದ ಸಹಿತ ಇಲ್ಲಿವರೆಗೆ ನಮ್ಮ ಇಂಡಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ಒಂದು ಆಗ್ರಹಿ, ಒಂದು ನಮ್ಮದು ಬೇಡಿಕೆ ಅದ. ಯಾಕಂದ್ರೆ ಇಂಡಿ ಇದು ಬಾರ್ಡರ್ ಮ್ಯಾಗ ಇದ್ದಿದ್ದು ಒಂದು ನಿರ್ಲಕ್ಷ್ಯ ಆಗಿರ್ತಕ್ಕಂಥ ಒಂದು ತಾಲೂಕಾದ. ಇದಕ್ಕೆ ಈಗ ಯಶವಂತರಾಯಗೌಡ ಬಂದ್ಬೇಕು, ಸಾಕಷ್ಟು ಇಲ್ಲಿ ಒಂದು ಅಭಿವೃದ್ಧಿ ಹರಿಕಾರಿ ಹಾಯ್ಲಿಕ್ಕತ್ತಾರ. ಇದರ ಜೊತೆಯಲ್ಲಿ ನಾವು ಒಂದು ವಕೀಲ ಸಂಘದ್ದು ಮತ್ತು ಇಂಡಿ ನಗರ ಪ್ರಾಧಿಕಾರ ಯೋಜನಾ ವತಿಯಿಂದ ಒಂದು ಸರ್ಕಾರಕ್ಕೆ ಒಂದು ವಿನಂತಿ ಏನಂದ್ರೆ, ಈ ಸಲ ಮಂತ್ರಿಮಂಡಲ ರೀಶಫಲ್ ಆಗುವಂತ ಸೆಕೆಂಡ್ ಸ್ಟೇಜ್ ನಲ್ಲಿ ಇಂಡಿ ಒಂದು ಸಚಿವ ಸ್ಥಾನ ಕೊಡಬೇಕಾಗಿ ಸರ್ಕಾರಕ್ಕೆ ನಮ್ದು ಕಳಕಳಿಯ ಪ್ರಾರ್ಥನೆ. ಸಾವಿರ ಸುದ್ದಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಗೆತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ.